ಎಸ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಒಬ್ಬರಿಗೆ ಔಷಧನ ಕೊಟ್ಟಿದ್ದು ಯಾವ ಥರ ರಿಸಲ್ಟ್ ಬಂದೈತೆ ಅಂತೇಳಿ ನಮ್ಮ ರೈತರನ್ನ ಪರಿಚಯ ಮಾಡ್ಕೊಂಡ ಅವ್ರ ಬೈಲ್ನ ಕೇಳ್ಬಾರೆ. ಎಸ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ರೀ? ನಮ್ಮ ಹೆಸರು ಸುರೇಶ್ ಬುರ್ಜಿ ರೀ ಸರ್. ಸುರೇಶ್ ಬುರ್ಜಿ ಅವರ. ಹೌದು ಸರ್, ನಮ್ಮ ಪ್ರಾಡಕ್ಟನ್ನು ಕೊಟ್ಟಿದ್ವಲ್ಲ ಚಿಲ್ಲಿಗೆ, ಯಾವ ಥರ ರಿಸಲ್ಟ್ ಬಂದಿದೆ ಸರ್ ತಮಗೆ? ಸರ್ ರಿಸಲ್ಟ್ ಎಲ್ಲ ಅಗದಿ ಬೆಸ್ಟ್ ಬಂದೈತ್ರಿ. ಬೆಸ್ಟ್ ಬಂದಿದೆ ಸರ್. ಹ್ಞೂ ರೀ. ಈಗ ನಮ್ಮ ಔಷಧ ಹೊಡಿಕೊಂತ ನಿಮ್ಮ ಹೊಲ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ರೀ? ಎಲ್ಲ ತಪ್ಪು ಇರಕಲ್ರಿ ಸರ್, ಅದ್ರಾಗೆಲ್ಲ ತಪ್ಪು ಇರಕಲ್ಲ. ಬರಲಾಗೈತ್ರಿ. ಹಾಂ. ಆ ಔಷಧ ಹೊಡೆದಂಗಿಂದ ಸಿಗತ್ತೆ ರೀ, ಹೂವು ಕಾಯಿ ಜಾಸ್ತಿ ಐತ್ರಿ. ಜಾಸ್ತಿ ಐತೆ ರೀ. ಹೌದು ನಾವು ಸರ್. ಬಂದಾಗ ಯಾವ ಥರ ಪ್ಲಾಟ್ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ನೋಡಿದ ರೈತ ಬಂದವ್ರೆ, ಕಂಪ್ಲೀಟ್ ಆಗಿ ಯಾವುದೇ ಥರ ಎಲಿಗಳು ಇರೋಕ್ಕಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇದ್ದಂಥ ಎಲಿಗಳು ಕೂಡ ಸಾಕಷ್ಟು ಮುಟ್ರಾಗಿತ್ತು. ಹೌದೇನಿಲ್ರಿ? ಹಾಂ ರೀ ಸರ್. ಕಂಪ್ಲೀಟ್ ಆಗಿ ಒಂದು 15ರಿಂದ 20 ದಿನ ಆಯಿತು. ಯಾವ ಥರ ರಿಸಲ್ಟ್ ಬಂದೈತೆ ಅಂತೇಳಿ ನೀವೇ ನೋಡ್ಬೋದು. ಚೆನ್ನಾಗಿ ಗಿಡ ತುಂಬ ಕಾಯಿನೂ ಆಗಿದಾವ. ಅದ್ರ ಜೊತೆಗೆ ಯಾವ ಥರ ನೋಡ್ಬೋದು ನೀವು ಕಾಯಿಗಳು ಯಾವ ಥರ ಆಗಿದಾವ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ಅವ್ರಿ ಬಳ್ಳಿಯನ್ನು ಕೂಡ ಅವರು ಬೀಜನ ಹಾಕಿದ್ರು. ಬಂದಾಗ ಯಾವ ಥರ ಐತ್ರಿ ಅವ್ರಿ ಅದು? ಸರ್ ಅದು ಒಂದಿಟ್ಟೆ ಸಣ್ಣ ಅದ್ರ ಸಿಕ್ಕ ಜಿಬ್ಬೆ ಹೋಗೈತ್ರಿ. ಹಾಂ ಸರ್. ಆ ಔಷಧ ಕುಂದ್ರಂತಲೇ ಅದು ಈಗ ಪುರ್ಮಸಿ ಆದೈತ್ರಿ. ಏನಪ್ಪ ಅಂದ್ರೆ ನಾವಿಲ್ಲಿ ಹೊಲಕ್ಕೆ ಫೀಲ್ಡಿಗೆ ಏನಪ್ಪ ಅಂದ್ರೆ ವಿಸಿಟ್ ಮಾಡಿದಾಗ ಕೆಲವೊಂದು ಒಂದು ಗೇನಿನಷ್ಟು ಮಾತ್ರ ಬಳ್ಳಿ ಇರೋದು. ಕಂಪ್ಲೀಟ್ ಆಗಿರೋದ್ರಿಂದ ಯಾವ ಥರ ಹಬ್ಬಿದೆ ಅಂತೇಳಿ ನೋಡ್ಬೋದು ನೀವು ಇಲ್ಲಿ. ಇದರ ಕಂಪ್ಲೀಟ್ ಆಗಿ ಗಿಡ ತುಂಬ ಕಾಯಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಸಾಕಷ್ಟು ಒಂದು ಇಳುವರಿ ಬಂದಿದೆ. ಈಗ ಹೊರಗಡೆ ಮೊದಲು ಔಷಧ ತಂದು ಹೊಡಿತೀರ ಸರ, ಹೊರಗಡೆ ಇರುವಂಥ ಔಷಧಕ್ಕೂ ನಮ್ಮ ಪ್ರಾಡಕ್ಟಿಗೂ ಯಾವ ಥರ ನಿಮ್ಗೆ ವ್ಯತ್ಯಾಸ ಅನಿಸಿದ್ದಾರೆ ಇವಾಗ? ಸರ್ ಈಗ ಅದಕ್ಕೆ ಔಷಧಕ್ಕಿಂತ ಇದು ನಮಗೆ ಪಾಡ್ ಅನ್ಸೈತ್ರಿ. ಆ ಹೊರಗಡೆ ಔಷಧಕ್ಕಿಂತ ಇದು ನಿಮ್ಗೆ ಚೆನ್ನಾಗಿ ಒಂದು ರಿಸಲ್ಟ್ ಬಂದೈತೆ ಸರ್. ಹಾಂ. ಒಂದು 4 ಮಂದಿ ರೈತರಿಗೆ ಹೇಳಿದ್ರೆ ಏನು ಹೇಳ್ತಾರೆ ಈ ಔಷಧ ಬಗ್ಗೆ? ಔಷಧ ನಮಗೆ ಚಲೋ ಬಂದೈತ್ರಿ. ಹಾಂ ಸರ್. ಮತ್ತು ನೀವು ಹೊಡೀರಿ, ಪ್ರತಿಯೊಬ್ಬ ರೈತರು ಕೂಡ ಪ್ರತಿಯೊಂದು ಬೆಳೆಗೂ ಕೂಡ ಬಳಸ್ಬೋದು. ಬಳಸ್ಬೋದು ರೀ. ಎಸ್ ನೋಡ್ಬೋದು ರೈತ. ಎಸ್ ಓಕೆ ಸರ್. ನೋಡ್ಬೋದು ರೈತ ಬಂದರೆ ಇವತ್ತಿನ ಏನಪ್ಪ ಅಂದ್ರೆ ಸಾಕಷ್ಟು ಇವತ್ತಿನ ನಾವು ರಾಸಾಯನಿಕವನ್ನು ಬಳಸ್ತಾ ಇದ್ದೀವಿ. ಆ ಬಳಸಿದಾಗ ಏನಾಗ್ತಾ ಇದೆ ಅಂದರೆ ಕೇವಲ ಆಗಿನ ಪೂರ್ತಿಗೆ ಮಾತ್ರ ನಮಗೆ ತಕ್ಷಣದಲ್ಲಿ ರಿಸಲ್ಟನ್ನು ಕೊಡುತ್ತಾ, ಮತ್ತೆ ಪದೇ ನಮ್ಗೆ ಪ್ರಾಬ್ಲಮ್ಗಳು ಆಗ್ತಾವೆ. ಬಟ್ ಇಲ್ಲಿರುವಂಥ ಒಂದು ಪ್ರಾಡಕ್ಟಿಂದ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ನಿಮಗೆ ಭೂಮಿ ಆರೋಗ್ಯವನ್ನು ಇಟ್ಟು ಒಂದು ಚೆನ್ನಾಗಿ ಒಂದು ಇಳುವರಿ ಕೊಡುವಂಥ ಇವು ಎಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದಾವ. ಒಂದು ಹಿರಿಯರು ಒಂದು ಗಾದೆ ಮಾತಾಡ್ತಾರೆ, ಏನಪ್ಪ ಅಂತಂದ್ರೆ ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತೇಳಿ ನಮ್ಮ ರೈತ ಬಾಂಧವರು ತಿಳಿಸ್ತಾರ, ನಮ್ಮ ಹಿರಿಯರು ಹೇಳ್ತಾ ಇರ್ತಾರ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಾವಯವ ಕೃಷಿಗೆ ಅವಲಂಬಿತರಾಗ್ರಿ. ಯಾಕಪ್ಪ ಅಂದ್ರೆ ಸಾಕಷ್ಟು ಕೆಮಿಕಲ್ ಹಾಕೋದ್ರಿಂದ ನಮ್ಮ ಭೂಮಿಯಲ್ಲಿ ಏನಪ್ಪ ಅಂದ್ರೆ ಭೂಮಿ ಹಾಳಾಗ್ತಾ ಇದೆ. ಭೂಮಿ ಒಂದು pH ಲೆವೆಲ್ ಹಾಳಾಗ್ತಾ ಇದೆ. ಕ್ಲೈಮೇಟ್ದಲ್ಲಿ ಏನೋ ಒಂದು ವ್ಯತ್ಯಾಸ ಆದಾಗ ಕೂಡ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಒಂದು ನಷ್ಟ ಉಂಟಾಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಬಯೋ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸ್ತಾ ಬನ್ನಿ. ಥ್ಯಾಂಕ್ ಯು. ವಿಶ್ ಯು ಹೆಲ್ತ್.